ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಫ್ರೆಂಡ್ಸ್, ಬೆಳಗಿನ ಜಾವ 3:30ಗೆ ಎದ್ದಿದ್ದೀನಿ. ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. 3:30 ಆಗಿದೆ. ಏನಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂತ ಹೇಳ್ತೀನಿ. ಬೆಳಗ್ಗೆ ಇಷ್ಟೊಂದು ಬೆಳಗ್ಗೆ ಎದ್ದೊಳಲ್ಲ ಯಾವತ್ತು. ಏನಾರು ಪೂಜೆ ಆ ಥರ ಇದ್ದಾಗೆ ಮಾತ್ರ ಎದ್ದೊಳ್ತೀನಿ ಅಷ್ಟೇ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಇದರಿಂದ ಹೊಸ ವೀಡಿಯೋ ಹಾಕೋ ನೋಟಿಫಿಕೇಷನ್ ಬರುತ್ತೆ. ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಕಿಚನು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ನೋಡ್ಬೋದು ನೀವು, ಪಾತ್ರೆ ಏನೂ ಬಿಟ್ಟಿಲ್ಲ, ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಏನಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ, ಇವತ್ತಿನ ದಿನ ಶುಕ್ರವಾರ ಆಗಿದೆ. ನಾನು ಉಪ್ಪಿನ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಬೇಗ ಎದ್ದಿದ್ದೀನಿ. ನೈಟೆಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ. ಇವಾಗ ನೋಡಿ ಹೊರಗಡೆ ತೋರಿಸ್ತೀನಿ ಎಷ್ಟು ಕತ್ಲೆ ಇದೆ ಅಂತ. ನನಗೆ ಆಚೆ ಹೋಗೋಕ್ಕೆ ಭಯ, ಆದರೆ ಹೋಗ್ತೀನಿ. ಫಸ್ಟ್ ತುಂಬ ಹೆದ್ರುಕೊಂತಿದ್ದೆ ಆಚೆ ಹೋಗೋದಕ್ಕೆ. ಫುಲ್ ಕತ್ಲೆ ಇದೆ, ಎಲ್ಲರೂ ಮಲ್ಕೊಂಡಿದ್ದಾರೆ. ಈಗ ನಾನು ಬೇಗ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಸ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಆಚೆಗಡೆ ಬಾಗಿಲೆಲ್ಲ ತೊಳೆದು ರಂಗೋಲೆಲ್ಲ ಬಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಅದಕ್ಕೆ ಬೆಳಗಿನ ಜಾವ ಬೇಗ ಟೈಮ್ ಆಗಿಬಿಡುತ್ತೆ. ಅದರಲ್ಲಿ ವೀಡಿಯೋ ಮಾಡ್ಕೊಂಡು ಮಾಡೋದ್ರಲ್ಲಂತೂ ಇನ್ನೂ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ಕೆಲಸ ಮುಗಿಸ್ಕೊತಿದ್ದೀನಿ. ಪರೀಕ್ಷಿತು ಮನೆ ತುಂಬ ಅಂದ್ಬಿಟ್ಟಿರ್ತಾನೆ. ಆ ಒಂದು ಟಾಯ್ಸ್ದೆಲ್ಲ ಅದನ್ನೆಲ್ಲ ನಾನು ನೈಟೇ ಎತ್ತಿಟ್ಟಿದ್ದೆ. ಅದರಿಂದ ನಂಗೆ ಈಸಿ ಆಯಿತು. ಇಲ್ಲಾಂದರೆ ಅದನ್ನೆಲ್ಲ ಎತ್ತಿಡೋಕೆ ಒಂದು 10 to 15 ಮಿನಿಟ್ಸ್ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಂದ್ಬಿಟ್ಟಿರ್ತಾನೆ. ಅದನ್ನೆಲ್ಲ ಎತ್ತಿಟ್ಟು ಒಂದು ಜಾಗಕ್ಕೆ ಎತ್ತಿಡಬೇಕು. ಎಲ್ಲೆಲ್ಲಿ ಬಿದ್ದಿದೆ ಅಂತೆಲ್ಲ ನೋಡ್ಬಿಟ್ಟು ಅದೇ ಟೈಮ್ ಹಿಡಿಸುತ್ತೆ. ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರೆಸ್ಕೊತಿದ್ದೀನಿ. ಶುಕ್ರವಾರ ದಿನ ಮನೆ ಒರೆಸ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಮನೆಗೆ ಒರೆಸಿದ್ರೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳ್ತಾರೆ. ನಾನು ಮದುವೆ ಆಗಿಂದ ಮುಂಚೆಯಿಂದನೂ ಮನೆ ಒರೆಸ್ಬೇಕಾದ್ರೆ ಹಾಕ್ಕೊತೀನಿ. ಅಮ್ಮ ಮನೆ ಇದ್ದಾಗ ನಾನು ಮದುವೆ ಆಗಿಂದ ಮುಂಚೆಯಿಂದನೂ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಮನೆ ಒರೆಸ್ತಿತ್ತು. ಅಮ್ಮ ಹೇಳಿದರು, ಮತ್ತು ಹಿರಿಯರು ಹೇಳ್ತಾರಲ್ವ ದೊಡ್ಡವರು, ಆ ಥರ. ಇವಾಗ ಹೊರಗಡೆ ಕಸ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕಿ ತೊಳೆಯೋಣ ಅಂತ ಬಂದಿದ್ದೀನಿ. ಕಸ ಗುಡಿಸ್ತಾಯಿದ್ದೀನಿ. ಅಷ್ಟೊತ್ತಿನಲ್ಲಿ ಯಾರೋ ಹೋದರು. 3:30ಗೂ ಎದ್ದೇಳ್ತಾರ ಅಂತ ಅನಿಸುತ್ತೆ. ತುಂಬ ಜನ ಎದ್ದಿರ್ತಾರೆ 3:30ಗೆ, ಬಟ್ ನಾವೇ ಎದ್ದೇಳಲ್ಲ ಅಷ್ಟೇ. ಈಗ ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸ್ಬಿಟ್ಟು ಈ ಥರ ಪರ್ಕೆಲ್ಲ ಗುಡಿಸ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಏನು ಕಸ ಇರೋಲ್ಲ, ಒಂಥರ ಧೂಳು ಥರ ಇರುತ್ತೆ. ಅದು ಹೋದ್ರೆ ನೀಟಾಗಿ ನೀರು ಹಾಕಿದ್ರೆ ಚೆನ್ನಾಗಿದಾಗುತ್ತೆ. ಈ ಕಡ್ಡಿ ಪರ್ಕೆಯಲ್ಲಿ ಕಸ ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ಮರ ಇರೋದ್ರಿಂದ ಅಲ್ಲೇ ನಾನು ಜಾಸ್ತಿ ಎಲೆ ಬಿದ್ದಿದಾಗ ಆ ಥರ ಪರ್ಕೆಯಲ್ಲಿ ಗುಡಿಸ್ತೀನಿ. ಕಸ ಎಲ್ಲ ಗುಡಿಸಿ ಬೇಗ ರಂಗೋಲಿ ಹಾಕ್ಕೊತಿದ್ದೀನಿ. ಸ್ನಾನಕ್ಕೆ ಹೋಗಬೇಕು, ಟೈಮ್ ಆಗಿಬಿಡುತ್ತೆ. ಅದರಿಂದ ಕಮಲದ ಹೂವು ಬಿಡಿಸ್ಕೊತಾ ಇದ್ದೀನಿ. ನಾನು ಶುಕ್ರವಾರದ್ದು ಜಾಸ್ತಿ ಕಮಲನೇ ಬಿಡೋದು. ಯಾಕಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಅಲ್ವಾ ಕಮಲ. ಅದಕ್ಕೋಸ್ಕರ ಇಲ್ಲಿ ಇದ್ರ ಹತ್ರನೂ ಕಮಲನೇ ಬಿಟ್ಕೊತಾ ಇದ್ದೀನಿ, ತುಳಸಿ ಗಿಡದ ಹತ್ರನೂ. ನೋಡಿ ಬಿಟ್ಟಿದ್ದೀನಿ ರಂಗೋಲಿ. ಫುಲ್ಲು ರೋಡು ನೋಡಿ, ಯಾರೂ ಎದ್ದಿಲ್ಲ, ಫುಲ್ ಕತ್ಲೆ ಆಗಿದೆ. ಅದಾದಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡ್ಬಂದೆ. ಬೇಗ ಸ್ನಾನ ಮಾಡ್ಕೊಂಡ್ಬಂದು ಇವಾಗ ಒಂದು ಫೇಸ್ಗೆ ಸಿರಮ್ ಹಾಕ್ಕೊತಾ ಇದ್ದೀನಿ. ವಿಟಮಿನ್ ಸಿ ಸಿರಮ್ ಹಾಕ್ಕೊತೀನಿ ನಾನು. ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಯೂಸ್ ಮಾಡಿಬಿಟ್ಟು ಹಚ್ಬಿಟ್ಟು ಅದಾದಮೇಲೆ ನಾನು ದೇವ್ರ ಮನೆ ಪೂಜೆ ಸಾಮಾನು ಏನೇನೋ ಇಟ್ಟಿದೆ ಅದೆಲ್ಲ ತೊಗೊಂಬಂದು ಇಟ್ಕೊಂಡು ಇವಾಗ ನಾನು ದೇವ್ರ ಫೋಟೋನೆಲ್ಲ ಒರೆಸ್ಕೊತಿದ್ದೀನಿ. ಹಿಂದಿನ ದಿನವೇ ಎಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ, ಮತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಬೇಗ ಎಲ್ಲನೂ ಜೋಡಿಸ್ಕೊಳ್ಳೋಣ. ಫಸ್ಟು ನಾವು ಏನೇನು ದೇವ್ರಿಗೆ ಪೂಜೆ ಸಾಮಾನು ಇಟ್ಕೊಂಡಿರ್ತೀವಲ್ಲ, ಕಳಶ, ಅದನ್ನೆಲ್ಲ ಜೋಡಿಸ್ಕೊಂಬಿಟ್ಟು ನಾನು ಹಾಗೆ ಹೇಳ್ತೀನಿ ಉಪ್ಪಿನ ದೀಪ ಹಚ್ಚೋದ್ರಿಂದ ಏನು ಯೂಸು ಅಂತ. ನಮ್ಮನೇಲಿ ಚೌಡಮ್ಮಂದು 2 ಫೋಟೋ ಇದೆ, ಮತ್ತು ಲಕ್ಷ್ಮಿ ಫೋಟೋ, ಗಣೇಶನ ಫೋಟೋ ಇದೆ. ಗಣೇಶನದು ಸಣ್ಣ ವಿಗ್ರಹ ಇದೆ, ಮತ್ತು ಲಕ್ಷ್ಮಿದೊಂದು ಸಣ್ಣದು ಇದಿದೆ ದೇವ್ರದ್ದು. ಅದನ್ನು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ಲು, ಶಿಲ್ಪ ಅಂತ. ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮತ್ತು ಈ ಆಮೆ ಬರುತ್ತಲ್ವ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ತುಂಬ ಜನ ಇಟ್ಕೊಂಡಿರ್ತಾರೆ. ನಾನು ಕಳಶಕ್ಕೆ ಏನೇನು ಹಾಕ್ಕೊತೀನಿ ಅಂದರೆ, ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಕುಂಕುಮ, ಒಂದು ಸ್ವಲ್ಪ ಕಾಸು, ಮೂರು ಕಾಯಿನ್ ಹಾಕ್ಕೊತೀನಿ ನಾನು.
ಮತ್ತು ಅದಕ್ಕೆ ಎಲೆ ಇಟ್ಕೊತೀನಿ. 5 ಎಲೆ ಇಡಬೇಕು ಅಂತಾರೆ. ನಾನು ಫಸ್ಟು 3 ಎಲೆ 5 ಎಲೆ ಸಿಕ್ದಂಗೆ ಇಟ್ಕೊತಿದ್ದೆ. ಅಂದರೆ ಕಂಪಲ್ಸರಿ 5 ಎಲೆ ಇಡಬೇಕು, 3 ಎಲೆ ಇಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕಂಪಲ್ಸರಿ 5 ಎಲೆ ಇಟ್ಟೇ ಇಡ್ತೀನಿ. ಇವಾಗ 5 ಎಲೆ ಇಟ್ಬಿಟ್ಟು ಅದಕ್ಕೆ ಕಾಯಿ ಕೂರಿಸ್ತೀನಿ. ಕಾಯಿ ಕೂರಿಸ್ಬಿಟ್ಟು ಅಡೀಲಿ ಪ್ಲೇಟ್ ಅಡೀಲಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಕಳಶ ಇಟ್ಕೊತೀನಿ. ಚಿಕ್ಕದು ಪ್ಲೇಟು, ಒಂದು ಸ್ವಲ್ಪ ದೊಡ್ಡ ಪ್ಲೇಟ್ ತೊಗೊಬೇಕು. ಇವಾಗ ಅದಕ್ಕೆ ಅರಿಶಿನ ಕುಂಕುಮನೂ ಇಕ್ಕೊತಾ ಇದ್ದೀನಿ. ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ಫಸ್ಟಿಂದನೂ. ದೇವರಿಗೆ ಒಂಥರ ಸಮಾಧಾನ ಅನಿಸುತ್ತೆ. ಮತ್ತು ಹೂವು ಜಾಸ್ತಿ ಹಾಕ್ಬಿಟ್ಟು ಪೂಜೆ ಮಾಡೋದಂದ್ರೆ ಸಖತ್ ಇಷ್ಟ ನನಗೆ. ಪೂಜೆ ಅಂದರೆ ಬೇಕಾದ್ರೆ ನಾನು ಎಷ್ಟೊತ್ತಿಗಾದರೂ ಎದ್ದಿರ್ತೀನಿ. ನನಗೇನು ಅಷ್ಟೊಂದೇನು ಕಷ್ಟ ಅಂತೇನು ಅನಿಸಲ್ಲ. ಉಪ್ಪಿನ ದೀಪ ಹಚ್ಚೋದ್ರಿಂದ ಏನು ಯೂಸು ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾವೇನಾದರೂ ಒಂದು ಸಂಕಲ್ಪ ಮಾಡ್ಕೊಂಡು ಉಪ್ಪಿನ ದೀಪ ಹಚ್ಚೋದ್ರಿಂದ ನಮ್ಮ ಹಣಕಾಸಿನ ಪ್ರಾಬ್ಲಮ್, ನಮಗೆ ದುಡ್ಡಿನ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂದರೆ ಉಪ್ಪಿನ ದೀಪ ಹಚ್ಚೋದು ತುಂಬ ಒಳ್ಳೆಯದು. ನಮಗೆ ಹಣಕಾಸಿನ ಪ್ರಾಬ್ಲಮ್ ಬರೋದಿಲ್ಲ, ಸಮಸ್ಯೆ ಬರೋದಿಲ್ಲ. ಮತ್ತು ಏನಾದರೂ ಸಂಕಲ್ಪ ಮಾಡ್ಕೊಂಡು ಕೂಡ ನಾವು ಹಚ್ಬೋದು. ಉಪ್ಪಿನ ದೀಪ ಹಚ್ಚೋಕ್ಕಿಂತ ಮುಂಚೆ ನಮಗೆ ಈ ಕೆಲಸ ಆಗಲಿ ಅಂತ ಏನಾದರೂ ಸಂಕಲ್ಪ ಮಾಡ್ಕೊಂಡು ಇಷ್ಟು ವಾರ ನಾನು ಹಚ್ತೀನಿ, 3 ವಾರ 5 ವಾರ 7 ವಾರ 9 ವಾರ ಇಷ್ಟು ವಾರ ನಾನು ಉಪ್ಪಿನ ದೀಪ ಹಚ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ದೀಪನ ಹಚ್ಚಬೇಕು. ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ನೋಡಿ ದೊಡ್ಡ ದೀಪ ತೊಗೊಂಡಿದ್ದೀನಿ. ನಾನು ದೊಡ್ಡ ದೀಪ ತೊಗೊಬೋದು, ಇಲ್ಲ ದೊಡ್ಡ ಪ್ಲೇಟ್ ಥರ ಬರುತ್ತೆ, ಮಣ್ಣಿಂದರಲ್ಲೇ ಹಚ್ಚಬೇಕು. ಮಣ್ಣಿಂದ್ರಲ್ಲಿ ಹಚ್ಚಿದ್ರೇ ಶ್ರೇಷ್ಠ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹಚ್ತಾ ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಮಣ್ಣಿಂದರಲ್ಲೇ ಹಚ್ಚೋದು ಎಲ್ಲರೂ. ಫುಲ್ಲು ದೀಪ ಒಳಗಡೆ ಎಡ್ಜ್ ಏನಿದೆ ಫುಲ್ ಹಿಂದೆ ಎಲ್ಲದಕ್ಕೂ ಅರಿಶಿನ ನಾವು ನೀಟಾಗಿ ನೀರು ಹಾಕಿ ಸವರ್ಕೊಬೇಕು. ಫುಲ್ಲು ಅರಿಶಿನ ಆಗಬೇಕು. ಆ ಥರ ಚಿಕ್ಕ ದೀಪ ಫಸ್ಟ್ ಒಂದು ದೊಡ್ಡ ದೀಪ ಮತ್ತು 2 ಸ್ಮಾಲ್ ದೀಪ, 2 ಚಿಕ್ಕ ದೀಪ, 3 ದೀಪ ಬೇಕಾಗುತ್ತೆ ನಾವು ಒಂದು ದೀಪ ಹಚ್ಚೋದಕ್ಕೆ. ನೋಡಿ ಈ ಥರ ಸ್ಮಾಲ್ 2 ದೀಪ ತೊಗೊಂಡಿದ್ದೀನಿ. ಚಿಕ್ಕದದು ದೊಡ್ಡ ದೀಪದ ಕೆಳಗಡೆ ದೊಡ್ಡ ದೀಪಕ್ಕೆ ಉಪ್ಪು ಹಾಕ್ಕೊಬೇಕು. ಈ ಚಿಕ್ಕ ದೀಪನ ನಾವು ಒಂಟಿ ದೀಪ ಹಚ್ಚಬಾರ್ದು ಅಂತ ಹೇಳ್ಬಿಟ್ಟು ಈ ಚಿಕ್ಕ ದೀಪ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ದೀಪ ಇಟ್ಬಿಟ್ಟು ನಾವು ಒಂದು ದೀಪ ಹಚ್ಬೇಕಾಗಿರೋದು. ಒಂದು ದೀಪ ಹಚ್ಚಬಾರ್ದು ಅಂತ ಅದ್ರ ಕೆಳಗಡೆ ಇನ್ನೊಂದು ದೀಪ ಇಟ್ಕೊಳ್ಳೋದು. ಫ್ರೆಂಡ್ಸ್, ನಾವು ಅದರ ಸಂಕಲ್ಪ ಮಾಡ್ಕೊಂಡು ನಾವು 5 ವಾರ 3 ವಾರ ಮತ್ತು 9 ವಾರ ಹಚ್ಚೋದ್ರಿಂದ ನಮ್ಮ ಹಣಕಾಸಿನ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ಮತ್ತು ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದು ಕೆಲಸ ಆಗುತ್ತೆ. ತುಂಬ ಜನ ಹಚ್ತಾರೆ. ಹಚ್ಚಿರೋರು ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದಾರೆ. ನಾನು ಬೇರೆ ಬೇರೆ ವಿಡಿಯೋಗಳಲ್ಲೆಲ್ಲ ನೋಡಿದ್ದೆ. ನನಗೂ ತುಂಬ ಒಳ್ಳೆಯದಾಗಿದೆ. ನಾನು ತುಂಬ ವರ್ಷದಿಂದನೇ ಹಚ್ತಿದ್ದೆ. ಈಗ ಸ್ವಲ್ಪ ಗ್ಯಾಪ್ ಆಗಿತ್ತು. ಫಸ್ಟ್ ಹಚ್ತಿದ್ದೆ ನಾನು. ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ. ನಂಬಿಕೆಯಿಂದ ಹಚ್ಚಬೇಕು. ನಂಬಿಕೆ ಇಟ್ಬಿಟ್ಟು ನಾವು ಹಚ್ಚಬೇಕು. ಇವಾಗ ನಾನು ದೇವ್ರ ಮುಂದೆ ಎಲ್ಲ ಒರೆಸ್ಬಿಟ್ಟು ಅಷ್ಟದಳ ರಂಗೋಲಿ ಬಿಟ್ಕೊತಾ ಇದ್ದೀನಿ. ಅಷ್ಟದಳ ಕಮಲನ ಲಕ್ಷ್ಮಿ ಮುಂದೆ ಇಟ್ಬಿಟ್ಟು ನಾನು ದೀಪ ಹಚ್ಚೋದ್ರಿಂದ ಉತ್ತರ ಮುಖಕ್ಕೆ ದೀಪನ ತಿರುಗಿಸ್ಬಿಟ್ಟು ಹಚ್ತಾರೆ. ನಾನು ಲಕ್ಷ್ಮಿ ಕಡೆ ಮುಖ ಮಾಡಿಬಿಟ್ಟು ನಾನು ದೀಪ ಹಚ್ತಾ ಇದ್ದೀನಿ. ಇವಾಗ ನಾನು ರಂಗೋಲಿ ಬಿಟ್ಕೊಂಡಿದ್ದೀನಿ. ರಂಗೋಲಿಲಾದ್ರೂ ಬಿಟ್ಕೊಬೋದು, ಅಕ್ಕಿ ಹಸಿಟ್ಟಲ್ಲಾದ್ರೂ ಬಿಟ್ಕೊಬೋದು. ನಾನು ರಾಗಿ ಹಸಿಟ್ಟಲ್ಲಿ ಬಿಟ್ಕೊಂಡಿದ್ದೀನಿ. ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ 3 ಇಡಿ ಉಪ್ಪು ಹಾಕ್ಕೊಬೇಕು. ನಮ್ಮ ಕೈ ಇಡಿಯಷ್ಟು 3 ಇಡಿ ಉಪ್ಪು ಹಾಕ್ಕೊಬೇಕು. ತುಂಬಿಲ್ಲ, ಕಮ್ಮಿ ಆಯಿತು, ಜಾಸ್ತಿ ಆಯಿತು ಅಂತ ಎತ್ಕೊಳ್ಳೋದು ಮತ್ತು ಜಾಸ್ತಿ ಹಾಕೋದು ಹಾಗೆಲ್ಲ ಮಾಡಬಾರ್ದು. 3 ಇಡಿ ಎಷ್ಟು ಬರುತ್ತೆ ಅಷ್ಟೇ ಸಾಕು. ಹೆಚ್ಚು ಕಮ್ಮಿ ಆ ಥರ ಎಲ್ಲ ಮಾಡಬಾರ್ದು. 3 ಇಡಿ ನಮಗೆ ಎಷ್ಟು ಬರುತ್ತೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಹಾಕ್ಕೊತಾ ಇದ್ದೀನಿ. ನಾವು ಒಳ್ಳೆ ಮನಸ್ಸಿಂದ ಬೇಡ್ಕೊಂಡು ನಂಬಿಕೆ ಇಟ್ಕೊಂಡು ಮಾಡಬೇಕು, ಆಗುತ್ತೋ ಇಲ್ವೋ ಅಂತ ಇದ್ರಲ್ಲಿ ಮಾಡಬಾರ್ದು. ಇದು ದೀಪ ಹೊಸ ದೀಪನೇ ತೊಗೊಬೇಕು. ನಾನು ಹಚ್ಚಿದ್ನಲ್ಲ, ಆಲೇ ದೀಪ ಹಚ್ಚಿದ್ದೆ ನಾನು, ಅಂದರೆ ಉಪ್ಪಿನ ದೀಪ ಹಚ್ಚಿದೆ. ಉಪ್ಪಿನ ದೀಪ ನಾವು ಫಸ್ಟ್ ಟೈಮ್ ಹಚ್ತೀವಿ ಅಂದರೆ ಹೊಸ ದೀಪನೇ ತೊಗೊಬೇಕು. ಹಚ್ಚಿದ್ರೆ ಅದನ್ನೇ ಯೂಸ್ ಮಾಡ್ಕೊಬೋದು. ಇವಾಗ ಅದಕ್ಕೆ ಅದ್ರ ಮೇಲೆ ಒಂದು ದೀಪ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಸ್ವಲ್ಪ ಹೂವು ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ದೀಪ ಇಟ್ಬಿಟ್ಟು ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಮತ್ತು ಬತ್ತಿ
ಬತ್ತಿನ 2 ಬತ್ತಿನ ಒಂದು ಸಿಂಗಲ್ ಬತ್ತಿಯಾಗಿ ಮಾಡಿಬಿಟ್ಟು ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಬೋದು, ಇಲ್ಲ ತುಪ್ಪ ಹಾಕ್ಕೊಬೋದು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಲಕ್ಷ್ಮಿಗೆ ಕೆಂಪು ಹೂವು ಅಂದರೆ ತುಂಬ ಇಷ್ಟ. ಕೆಂಪು ಹೂವನ್ನೇ ಇಟ್ಕೊತಾ ಇದ್ದೀನಿ, ಅಲಂಕಾರ ಮಾಡ್ಕೊತಾ ಇದ್ದೀನಿ. ನಿಮ್ಮ ಅನುಕೂಲ ತಕ್ಕ ಹೆಂಗೆ ಬೇಕಾದರೂ ಮಾಡ್ಕೊಬೋದು. ಇವಾಗ ನಾನು ಕೆಂಪು ಹೂವು ಮಧ್ಯೆ ಅರಿಶಿನ ಹೂವನ್ನು ಇಡ್ತಾಯಿದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಯಾವ ಥರ ಬೇಕೋ ಆ ಥರ ಅಲಂಕಾರ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಎಣ್ಣೆ ಹಾಕ್ಕೊಂಡು ಬತ್ತಿ ಹಾಕ್ಕೊಂಡು ದೀಪ ಹಚ್ಚಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ. ನಾನು ವಿಡಿಯೋ ಆನ್ ಆಗಿದೆ ಅಂದ್ಕೊಂಡಿದ್ದೀನಿ, ಬಟ್ ಅದು ಆನ್ ಆಗಿರಲಿಲ್ಲ. ಅದರಿಂದ ಇವಾಗ ದೀಪ ಎಲ್ಲ ಪೂಜೆ ಮಾಡ್ಕೊತಿದ್ದೀನಿ. ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ನಾವು ಪೂಜೆ ಮಾಡಿ ನಾವು 6 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಫ್ರೆಂಡ್ಸ್. ಬೆಳಗಿನ ಜಾವ 6 ಗಂಟೆ ಒಳಗಡೆ. 6 ಗಂಟೆ ಮೇಲೆ ಮಾಡಿದ್ರೆ ಅದು ಪೂಜೆ ಸಲ್ಲೋದಿಲ್ಲ. 6 ಗಂಟೆ ಒಳಗಡೆ ಮಾಡಬೇಕು. ನಾನು 5:30 ಅಷ್ಟರಲ್ಲಿ ಪೂಜೆ ಮಾಡಿದೆ. ಇನ್ನೂ ಬೇಗನೆ ಮಾಡ್ತಿದ್ದೆ, ಬಟ್ ನಾನು ವೀಡಿಯೋ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಟ್ರೈಪಾಡ್ ಆ ಕಡೆ ಈ ಕಡೆ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಫುಲ್ ಕಂಪ್ಲೀಟಾಗಿ ಪೂಜೆ ಈ ಥರ ಆಗಿದೆ. ನಾನು ಸ್ವಲ್ಪ ಹೂವು ಇಟ್ಕೊಂಡಿದ್ದೀನಿ, ಒಂದೊಂದು ಹೂವನ. ಯಾಕಂದರೆ ನೆಕ್ಸ್ಟ್ ಡೇ ನಾವು ಶ್ರಾವಣ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಒಂದೊಂದು ಹೂವನ್ನೇ ಇಟ್ಟಿದ್ದೀನಿ, ಸಾಕು. ನೆಕ್ಸ್ಟ್ ಡೇನೂ ಹೂವು ಜಾಸ್ತಿ ಹಾಕೋದ್ರಿಂದ ಸಾಕು ಅಂದ್ಬಿಟ್ಟು ಒಂದೊಂದು ಹೂವು ಇಟ್ಟರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಸ್ವಲ್ಪ ಹೂವು ಇಟ್ಟರೂ ದೇವ್ರಿಗೆ ಸಲ್ಲುತ್ತೆ ನಮ್ಮ ಪೂಜೆ ಅಂತ ಹೇಳ್ತಾರೆ. ಅದರಿಂದ ನಿಜವಾಗ್ಲೂ ನೀವು ಒಳ್ಳೆ ಮನಸ್ಸಿಂದ ನಾವು ಏನಾದರೂ ಒಳ್ಳೆ ಸಂಕಲ್ಪ ಮಾಡ್ಕೊಂಡು 5 ವಾರ ಕಂಟಿನ್ಯೂಸ್ ಆಗಿ ಇಲ್ಲ 3 ವಾರ ಕಂಟಿನ್ಯೂಸ್ ಆಗಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನೀವು ಕೂಡ ಹಚ್ಚಿ, ನಿಮಗೂ ಒಳ್ಳೆಯದಾಗುತ್ತೆ. ಹಣಕಾಸಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ತುಂಬ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ನಾನು 5:45ಗೆ ನೋಡಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. 5:30ಗೆ ಸ್ಟಾರ್ಟ್ ಮಾಡಿದೆ, ದೀಪ ಹಚ್ಚಿತ್ತು. 5:45 ಆಯಿತು. ಪರಿ ಕೂಡ ಎದ್ಬಿಟ್ಟಿದ್ದಾನೆ ಬೇಗ. ಎದ್ಬಿಟ್ಟು ತಿರ್ಗಾ ಅವನ್ನ ಮಲಗಿಸ್ಬಿಟ್ಟು ಪೂಜೆ ಮಾಡೋದು ನೋಡ್ತೀನಿ ಅಂದ್ಬಿಟ್ಟು ಕೂತಿದ್ದ. ಅವನ್ನ ಕೂಡ ಮಲಗಿಸ್ಬಿಟ್ಟು ಸಾಂಬಾರು ನೈಟು ಕಾಳು ಸಾಂಬಾರು ಮಾಡಿದ್ದೆ, ಅದು ಇಡ್ಲಿಗೆ ಆಗುತ್ತೆ ಅಂದ್ಬಿಟ್ಟು ಬಿಸಿ ಮಾಡಿ ಇಟ್ಬಿಟ್ಟು, ಅದಾದಮೇಲೆ ನಾನು ಇಡ್ಲಿಗೆ ಸ್ವಲ್ಪ ಉಪ್ಪು ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ಬಿಸಿ ನೀರು ಕುಡಿದ್ಬಿಟ್ಟು ಸ್ವಲ್ಪ ಕಾಫಿ ಕುಡಿಯೋಣ. ಯಾಕಂದರೆ ಪೂಜೆ 5:45 ಅಷ್ಟೇ ಮುಗಿದೋಯ್ತು. ಬರೀ ಶಶಿ ಎದ್ದೋಳೋದೆಲ್ಲ 7:30 ಹಂಗೆ. ಅಷ್ಟು ತನಕ ಇನ್ನೂ ಇಡ್ಲಿ ಬಿಸಿ ಬಿಸಿದು ಇಟ್ಕೊಳ್ಳೋಣ, ಎಷ್ಟೊತ್ತು ಒಂದು 10 ಮಿನಿಟ್ಸಲ್ಲಿ ಇಡ್ಲಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು. ಸಾಂಬಾರು ಇತ್ತು, ಚಟ್ನಿ ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಕಾಫಿ ಕುಡಿದ್ರೆ ನನಗೆ ಮೈಂಡ್ ಫ್ರೆಶ್, ಟೈಮ್ ಪಾಸ್ ಮಾಡಬೇಕಲ್ಲ ಅಂದ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ. ನಂಗೆ ಸನ್ರೈಸ್ ಕಾಫಿ ಅಂದರೆ ತುಂಬ ಇಷ್ಟ. ಸನ್ರೈಸು, ಬ್ರೂ ಯಾವುದಾದ್ರು, ಒಟ್ನಲ್ಲಿ ಕಾಫಿ ಅಂದರೆ ತುಂಬ ಇಷ್ಟ. ಜಾಸ್ತಿ ಕುಡಿಯೋದಕ್ಕೆ ಹೋಗೋಲ್ಲ, ಹೀಟ್ ಆಗುತ್ತೆ ಅಂದ್ಬಿಟ್ಟು, ಸೀನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇವಾಗ ನಾನು ಕಾಫಿ ಜೊತೆಗೆ ಸ್ವಲ್ಪ ಬೆಳಗ್ಗೆ 3:30ಗೆ ಎದ್ದಿದ್ನಲ್ಲ, ಸ್ವಲ್ಪ ಲೈಟಾಗಿ ಹಶ್ವಾಗ್ತಿತ್ತು. ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಬಾದಾಮಿ, ಗೋಡಂಬಿ, ಸ್ವಲ್ಪ ದ್ರಾಕ್ಷಿ. ಈ ನಡುವೆ ತುಂಬ ಇಷ್ಟ ಆಗ್ಬಿಟ್ಟಿದೆ ದ್ರಾಕ್ಷಿ. ಬಾದಾಮಿ ಗೋಡಂಬಿಗಿಂತ ದ್ರಾಕ್ಷಿ ತುಂಬ ಇಷ್ಟ ಆಗ್ಬಿಟ್ಟಿದೆ, ಅದನ್ನೇ ತಿಂತಾಯಿರ್ತೀನಿ. ಇಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, 2 ಬಾದಾಮಿ, 2 ಗೋಡಂಬಿ. 5 ತಿನ್ನಬೇಕು ಅಂತ ಅಂತಾರೆ, ನಾನು ಅಷ್ಟೇನು ತಿನ್ನಲ್ಲ. ನಂದೆಲ್ಲ ಆದಮೇಲೆ ಶಶಿ ಪರಿ ಕೂಡ ಇದ್ದಿದ್ರು. ಅವ್ರಿಗೆ ಸ್ವಲ್ಪ ಬಾದಾಮಿ ಹಾಲು ಮಾಡಿಕೊಟ್ಟಿದ್ದೆ. ಬಾದಾಮಿ ಪೌಡರ್ ಹೇಗೆ ಮಾಡಿದ್ದು ಅಂತ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ. ಟಿಫನ್ ಬಂದು ಇಡ್ಲಿ ಸಾಂಬಾರು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.